ಈಗ ಕಿಡ್ನಿ ಅಂದ ತಕ್ಷಣ ಈಗ ನಂದೇ ಸುತ್ತಮುತ್ತ ನಾನು ತುಂಬ ಕೇಸಸ್ಗಳನ್ನ ನೋಡಿದೆ. 22-23 ವರ್ಷದ ಹುಡುಗರೆಲ್ಲ ಇವತ್ತಿನ ಕಾಲ ಕಿಡ್ನಿ ಸ್ಟೋನ್ ಅಂತಾರಲ್ಲ. ಐ ಥಿಂಕ್ ಐ ವಾಂಟ್ ಟು ಫಸ್ಟ್ ಟಾಕ್ ಅಬೌಟ್ ದಿ ಎಲಿಫೆಂಟ್ ಇನ್ ದ ರೂಮ್ ಟುಡೇ. ಯಾಕೆ ಇನ್ 2025 ಅಥವಾ ಐ ಆಮ್ ನಾಟ್ ಶೋರ್ ಜನರಲಿ ಇತ್ತೀಚೆಗೆ ಕಿಡ್ನಿ ಸ್ಟೋನ್ಸು ಚಿಕ್ಕವರಲ್ಲೂ ಇಷ್ಟೊಂದು ಜಾಸ್ತಿ ಆಗ್ತಾ ಇದೆಯಲ್ಲ, ಯಾಕೆ? ಸೊ ಒನ್ ಥಿಂಗ್ ಹೇಳಬೇಕು ಅಂದರೆ ಕಿಡ್ನಿಲಿ ಸ್ಟೋನ್ಸ್ ಬರೋದು ಕಾರಣ ಮೇಜರ್ ಇಂಪಾರ್ಟೆಂಟ್. ಅದು ಬಂದ ತಕ್ಷಣ ಎಲ್ಲರೂ ಹುಡುಕ್ತಾರೆ, ಜೆನೆಟಿಕ್ಸ್ ಅಂತೆ, ಅದಂತೆ ಇದಂತೆ. ಒಂದು ಮೆಟಬಾಲಿಕ್ ಪ್ಯಾನಲ್ ಅಂತ ಮಾಡಿಸ್ತೀವಿ, ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, 24 ಯೂರಿನ್ ಟೆಸ್ಟು. ಬಟ್ ಅದರಲ್ಲಿ ಕಂಡುಹಿಡಿಯೋದಕ್ಕಾಗೋದು ಒಂದು 10-20%. ರೆಸ್ಟ್ ಈಸ್ ನಾಟ್ ಏಬಲ್ ಟು ಫೌಂಡ್ ಔಟ್. ಇನ್ನೂ ಈವನ್ ಹಿಪೋಕ್ರೇಟ್ಸ್ ಫಸ್ಟ್ ಸ್ಟಾರ್ಟಿಂಗಲ್ಲಿ 2000 BC ಅವರೇ ಅವಾಗ ಹೇಳಿದಾಗ, ಐ ವಿಲ್ ರಿಮೂವ್ ದ ಸ್ಟೋನ್ ಇನ್ ಎ ಬಾಡಿ, ರೆಸ್ಟ್ ಇಸ್ ಲೆಫ್ಟ್ ಟು ಗಾಡ್. ವೆದರ್ ಮತ್ತೊಂದು ಸಲ ಬರಬೇಕೋ ಬೇಡವಾ ನಿನ್ನ ಬಾಡಿಯಲ್ಲಿ ಅನ್ನೋದು. ಇಟ್ಸ್ ನೋ ಒನ್ ಹ್ಯಾಸ್ ಮೇಡ್ ಔಟ್ ದಟ್ ವಾಟ್ ಈಸ್ ಅ ಕಾಸ್. ಕೆಲವೊಂದು ಜೆನೆಟಿಕ್ಸ್ ಇದೆ, ಜೆನೆಟಿಕ್ಸಲ್ಲಿ ದೆನ್ ಯು ಕ್ಯಾನ್ ಸೇ ದ್ಯಾಟ್ ಓಕೆ ಫೈನ್, ಈ ಕಾಯಿಲೆ ಇದೆ, ಇಷ್ಟೆಲ್ಲ ಇದೆ. ಸೊ ಆವಾಗ ನಿಮ್ಮದ್ರಲ್ಲಿ ಎಕ್ಸ್ಪೆಕ್ಟೆಡ್, ಇವಾಗ ಹೈಪರ್ ಪ್ಯಾರಥೈಡಿಸಮ್ ಅಂತ ಹೇಳ್ತೀವಿ, ಆ ಕಾಯಿಲೆ ಇದೆ, ಆವಾಗ ಡೆಫಿನೆಟ್ಲಿ ಯು ಆರ್ ಮೋರ್ ಪ್ರೋನ್ ಫಾರ್ ಸ್ಟೋನ್. ಆ ಥರ ಕಂಡು ಹಿಡಿದ್ರೆ. ಬಟ್ ಅದಕ್ಕೇನಾಗುತ್ತೆ ಅಂದರೆ ಆ ಥರ ಪೇಷಂಟ್ಸ್ಗಳಲ್ಲಿ ಮಲ್ಟಿಪಲ್ ಟೈಮ್ಸಲ್ಲಿ ಬರೋದು, ಮತ್ತು ಬೇರೆ ಕಡೆ ಎಲ್ಲ ಸ್ಟೋನ್ಸ್ ಫಾರ್ಮ್ ಆಗೋದು ಹಾಗಿರುತ್ತೆ. ಸೊ ಅದು ಜೆನೆಟಿಕ್ಸಲ್ಲಿ ಇಟ್ಸ್ ವೆರಿ ಈಸಿ ಟು ಮೇಕ್ ಔಟ್. ಬಟ್ ಮೆಜಾರಿಟಿ ಆಫ್ ದಮ್ ದ ಮೋಸ್ಟ್ ಕಾಮನ್ ಕಾಸಸ್ ನೀರು ಕುಡಿಯೋದಿರೋದು, ಡಿಹೈಡ್ರೇಷನ್ ಮಾಡ್ಕೊಳೋದು. ಸೊ ಡಿಹೈಡ್ರೇಷನ್ ಈಸ್ ಒನ್ ಆಫ್ ದ ಥಿಂಗ್ ವಿಚ್ ಕಾಸಸ್ ದ ಸ್ಟೋನ್ ಇನ್ ದ ಕಿಡ್ನೀಸ್. ಡಿಹೈಡ್ರೇಷನ್ ಅಂದರೆ ಈಗ ದಿನಕ್ಕೆ 4 ಲೀಟ್ರ್ ಕುಡಿದೇ ಇರೋದ, 5 ಲೀಟ್ರ್? ಅಗೇನ್ ಇದು ಎಲ್ಲರೂ ಕೇಳ್ತಾರೆ ಇದು. ಇನ್ನು ಡಾಕ್ಟರ್ ಎಷ್ಟು ನೀರು ಕುಡಿಬೇಕು ಅಂತ. ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕು ಅಂದರೆ, ನಿಮ್ಮ ಯೂರಿನ್ ನೀವೇ ಚೆಕ್ ಮಾಡ್ಕೋಬೋದು. ನಿಮ್ಮ ಯೂರಿನ್ನು ಲೈಟ್ ಎಲ್ಲೋ ಇರಬೇಕು, ಅಷ್ಟೇ, ಲೈಟ್ ಎಲ್ಲೋ ಇರಬೇಕು. ಮತ್ತಂದರೆ ಹೇಗಂದರೆ ತುಂಬ ಲೈಟ್ ಇರಬೇಕು. ಸೊ ನೆಕ್ಸ್ಟ್ ಹೋದವ್ರಿಗೂ ಗೊತ್ತಾಗಬಾರ್ದು. ಹಂಗನ್ಬಿಟ್ಟು ಫ್ಲಶ್ ಮಾಡಲ್ಲ ಅಂತ ಹೇಳಬೇಡಿ, ಅರ್ಥ ಆಯ್ತಾ? ಫ್ಲಶ್ ಮಾಡಿ, ಬಟ್ ಯು ಕ್ಯಾನ್ ಅನಲೈಸ್ ಯುವರ್ ಸೆಲ್ಫ್. ತುಂಬ ಡಾರ್ಕ್ ಆಗ್ತಿದೆ ಅಂದರೆ ದಟ್ ಮೀನ್ಸ್ ಯುವರ್ ಬಾಡಿ ಯೂರಿನ್ ಇದು ವಾಟರ್ ಇಂಟೇಕ್ ಇಸ್ ವೆರಿ ವೆರಿ ಲೋ ಅಂತ. ಸೊ ದಿಸ್ ಇಸ್ ದ ಬೆಸ್ಟ್ ಮೊಡಾಲಿಟಿ. ವೆರಿ ಪೇಲ್ ಎಲ್ಲೋ ಇಟ್ ಶುಡ್ ಬಿ. ದಟ್ ಇಸ್ ದ ಬೆಸ್ಟ್. ಯಾಕಂದರೆ ಕೆಲವರು ಇವಾಗ ನಾನು 1 ಲೀಟ್ರ್ ನೀರು ಕುಡಿದ್ರೆ, ನಾನು ಒಂದು 3/4 ಲೀಟ್ರ್ ಬರೀ ಸ್ವೆಟ್ಟಲ್ಲಿ ಹೋಗ್ಬಿಟ್ರೆ ನಾನು ಯೂರಿನಲ್ಲಿ ಏನೂ ಇರೋದಿಲ್ಲ, ಯೂರಿನ್. ಸೊ ಎವ್ರಿ ಪರ್ಸನ್ ಇಸ್ ಡಿಫ್ರೆಂಟ್, ದಟ್ಸ್ ವೈ. ಸೊ ಮ್ಯಾನ್ಯುಯಲ್ ಲೇಬರ್ ಇವಾಗ ಅವನಿಗೆ ನಾನು 3 ಲೀಟ್ರ್ ಹೇಳಿದ್ರೆ, ಮ್ಯಾನ್ಯುಯಲ್ ಲೇಬರ್ ಅಂದರೆ ಹೊರಗಡೆ ಸಣ್ಣಲ್ಲೂ ಕೆಲಸ ಮಾಡೋರು. ಸೊ ಅವ್ರ ಹತ್ರ ಪಾಪ ಅವ್ರಿಗೆ 3 ಲೀಟ್ರ್ ನೀರು ಕುಡಿದ್ರೆ ಅವರು 2-3/4 ಲೀಟ್ರ್ ಬರೀ ಸ್ವೆಟ್ಟಲ್ಲೇ ಆಚೆ ಹಾಕ್ಬಿಟ್ಟಿರ್ತಾರೆ. ಪಾಪ ಯೂಚಲ್ಲಿ ಏನು ಬರುತ್ತೆ. ಸೊ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂದರೆ, ಯೂರಿನ್ ಎಷ್ಟು ಕಾನ್ಸಂಟ್ರೇಟ್ ಆಗುತ್ತೆ, ಆವಾಗ ಹೇಗೆ ಒಂದು ನೀರಲ್ಲಿ ಸಾಲ್ಟನ್ನು ಕರಗಿಸ್ತಾ ಹೋದರೆ ಒಂದಿಷ್ಟು ಲೆವೆಲ್ ತನಕ ಕಾಣೋದಿಲ್ಲ, ಮತ್ತು ಸಾಲ್ಟ್ ಹಾಕ್ತಾ ಹೋದರೆ ದೆನ್ ಇಟ್ ಸ್ಟಾರ್ಟ್ ಸೆಡಿಮೆಂಟಿಂಗ್. ಸೊ ಯೂರಿನ್ ಕಾನ್ಸಂಟ್ರೇಟ್ ಆಗ್ತಾ ಹೋದಂಗೆ ಸಲ್ಯೂಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಟ್ ಸ್ಟಾರ್ಟ್ ಸೆಡಿಮೆಂಟಿಂಗ್. ದಟ್ ಈಸ್ ದ ಮೇನ್ ಕಾಸ್. ಅದೇ ಫಾರ್ಮ್ ಆಗೋದು, ಸ್ಟೋನ್ ಫಾರ್ಮ್ ಆಗೋದು ಮುಂದೆ. ಸೊ ದ ನಂಬರ್ 1 ಕಲ್ಪ್ರಿಟ್ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿರೋದು ಇಸ್ ಡಿಹೈಡ್ರೇಷನ್. ಮತ್ತೆ ವಾಟ್ ಇಸ್ ದಿಸ್ ವಿತ್ ಏಜ್? ಅಂದರೆ ಮೊದಲು ಜನ ನೀರು ಕರೆಕ್ಟಾಗಿ ಕುಡಿತಿದ್ರ, ಚಿಕ್ಕ ವಯಸ್ಸುಗಳಿಗೆಲ್ಲ ಏಜ್ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್, ಬೇರೆ ಏನು? ದೆನ್ ಆಮೇಲೆ ಇವು ಆ್ಯಕ್ಚುಲಿ ಹೇಳಬೇಕು ಅಂದರೆ, ಈಗ ಫಸ್ಟ್ ಮೇನ್ ಇಂಪಾರ್ಟೆಂಟ್ ಇಸ್ ಡಿಹೈಡ್ರೇಷನ್. ದಟ್ ಈಸ್ ಅ ಕಲ್ಪ್ರಿಟ್. ಸೊ ವಾಟ್ ಆರ್ ದಿ ಅರ್ಲಿ ಸಿಂಪ್ಟಮ್ಸ್? ನನ್ನ ಕಿಡ್ನಿ ಹೊಗೆ ಹಾಕಿಸ್ಕೊಳ್ಳೋದ್ರಲ್ಲಿದೆ ಅಂದರೆ ಐ ಮೆಂಟ್ ಈ ಸ್ಟೋನ್ ಫಾರ್ಮಲ್ಲಿ ಮೆಜಾರಿಟಿ ಆಫ್ ಟೈಮ್ ಏನಾಗುತ್ತೆ ಅಂದರೆ, ಫಸ್ಟ್ ಟೈಮ್ ಬರೋದೇ ಪೇಯ್ನ್ ಬಂದಿದೆ ಅಂತ, ಆಯ್ತಾ? ಸೊ ಪೇಯ್ನ್ ಬರುತ್ತೆ, ಆವಾಗ ನೀವು ಅಲ್ಟ್ರಾಸೌಂಡ್ ಮಾಡಿಸ್ಕೋತೀರಾ, ಅಲ್ಟ್ರಾಸೌಂಡ್ ಮಾಡಿದಾಗ. ಬಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಒಂದ್ಸಲ ಸ್ಟೋನ್ ಫಾರ್ಮ್ ಆಯಿತು ಅಂದರೆ ಇಟ್ಸ್ ಎ ಬಿಗ್ ರೆಡ್ ಫ್ಲ್ಯಾಗ್. ನಿಮಗೆ ಅದು ನೀವು ಎಚ್ಚೆತ್ಕೋಬೇಕು, ನಿಮ್ಮ ಬಾಡೀಲಿ ಸ್ಟೋನ್ ಫಾರ್ಮ್ ಆಗೋದು ಇದು ಜಾಸ್ತಿ ಇದೆ. ಸೊ ಬೆಟರ್ ಇಸ್ ನೀವು ಎಚ್ಚೆತ್ಕೊಳ್ಳೋದಂದರೆ ಏನು ಮಾಡೋದೇನಿಲ್ಲ. ಈಗ ಹೇಳ್ತಾರೆ ಕೆಲವರು, ಇದು ತಿನ್ನಬೇಡಿ, ಇದೇನು ಟೊಮೆಟೋದು ಬೀಜ ತಿನ್ನಬೇಡಿ ಅಂತೆಲ್ಲ ಹೇಳ್ತಾರೆ. ದಟ್ ಆ್ಯಂಡ್ ಆಲ್ ಈಸ್ ಇಫ್ ಯು ಆಸ್ಕ್ ಮೀ ಇಟ್ಸ್ ಎ ಮೆತ್. ಏನಂದರೆ ಕೆಲವರು ಈಗ ಫುಡ್ ಫ್ಯಾಡಿಸ್ ಅಂತ ಹೇಳ್ತೀವಿ. ಅಂದರೆ ಕೆಲವರು ಬರೀ ಸಲಾಡ್ಸ್ ತಿಂತಿರ್ತಾರೆ, ಕೆಲವರು ಬರೀ ಮಶ್ರೂಮ್ ತಿಂತಾರೆ, ಬೇರೆ ಏನೂ ತಿನ್ನೋದಿಲ್ಲ. ಅವ್ರಿಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅದನ್ನೇ ತಿನ್ಕೋತಾ ಇರ್ತಾರೆ. ಅಂಥವ್ರಿಗೆ ಹೇಳ್ತೀವಿ ನಾವು, ಹಾಗೆ ತಿಂದರೆ ಡೆಫಿನೆಟ್ಲಿ ಇಟ್ ವಿಲ್ ಕಾಸ್. ಬಟ್ ಇವಾಗ ಮಿಕ್ಸ್ಡ್ ಡಯಟ್, ಇವಾಗ ಟೊಮೆಟೊ ಜೊತೆ ಇವಾಗ ಮಿಕ್ಸ್ಡ್ ಡಯಟ್ ಅಂದರೆ ಇವಾಗ ಎವ್ರಿಥಿಂಗ್ ಮಿಕ್ಸ್ಡ್. ಇವಾಗ ಫಾರ್ ಎಕ್ಸಾಂಪಲ್ ಟೊಮೆಟೊಲ್ಲಿ ಆಕ್ಸಿಲೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ಪಿನಾಚಲ್ಲಿ ಆಕ್ಸಿಲೇಟ್ ಜಾಸ್ತಿ ಇರುತ್ತೆ. ಬಟ್ ಹಂಗಂದ್ಬಿಟ್ಟು ಸ್ಪಿನಾಚಲ್ಲಿ ಇಫ್ ಯು ಯೂಸ್ ಟ್ಯಾಮರಿಂಡ್, ಇವಾಗ ಟ್ಯಾಮರಿಂಡಲ್ಲಿ ಅದು ನೆಗೆಟಿವ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಈ ಥರ ಕಂಬೈಂಡಾಗಿ ಯೂಸ್ ಮಾಡಿದ್ರೆ ಪಾಸಿಟಿವ್ ನೆಗೆಟಿವ್ ಎಫೆಕ್ಟ್ ಆಗಿ ಸೊ ಇಟ್ ಬಿಕಮ್ಸ್ ನ್ಯೂಟ್ರಲೈಸ್ಡ್. ಸೊ ಅವಾಗ ಅದಕ್ಕೆ ಹೇಳೋದು, ನ್ಯೂಟ್ರಲ್ ಕಂಬೈನ್ ಡಯಟ್ ತಿನ್ನೋರಿಗೆ ದೇ ಶುಡ್ ನಾಟ್ ವರಿ. ಬಟ್ ಇನ್ ದೋಸ್ ಪೇಷಂಟ್ಸ್ ಆಮೇಲೆ ಯಾರ್ಯಾರಿಗೆ ಆಗುತ್ತೆ, ಡೆಫಿನೆಟ್ಲಿ ನೀರು ಕುಡೀರಿ ಚೆನ್ನಾಗಿ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಅವಾಯ್ಡ್ ದೀಸ್ ಸ್ಟೋನ್ಸ್.
ಸೊ ಆ್ಯಂಡ್ ಒಂದ್ಸಲ ಸ್ಟೋನ್ ಫಾರ್ಮ್ ಬಂದರೆ ಯಾ ಇಟ್ಸ್ ಎ ಬೆಟರ್ ದಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಒನ್ಸ್ ಇನ್ ಇಯರ್ ಒಂದ್ಸಲ ನೋಡ್ಕೋತಾ ಇರಿ. ಬಿಕಾಸ್ ಒಂದೊಂದ್ಸಲ ಸೈಲೆಂಟಾಗಿ ಬೆಳೀತಾ ಇರುತ್ತೆ ಆ ಸ್ಟೋನ್ಸ್ಗಳು. ಸೊ ನಿಮಗೆ ಒಂದು ಗೊತ್ತೇ ಆಗೋಲ್ಲ, ಪೂರ್ತಿ ದೊಡ್ಡ ಆದಮೇಲೆ ಕಿಡ್ನಿ ಡ್ಯಾಮೇಜ್ ಆದಮೇಲೆ ಗೊತ್ತಾಗೋ ಥರ ಆಗುತ್ತೆ. ಸೊ ಅಂಥವರೆಲ್ಲ ಒನ್ಸ್ ಇನ್ ಎ ಇಯರ್ ಒಂದು ಸಿಂಪಲ್ ಅಲ್ಟ್ರಾಸೌಂಡ್ ಮಾಡಿ ಟೇಕ್ ಎ ಕೇರ್ ಆಫ್ ಯುವರ್ ಕಿಡ್ನೀಸ್ ಆ್ಯಂಡ್ ಕೀಪ್ ಲುಕಿಂಗ್ ಇಟ್, ಬಿಕಾಸ್ ಕಿಡ್ನಿ ಇಸ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಆರ್ಗನ್ ಆ್ಯಂಡ್ ಇಟ್ ಈಸ್ ಲೈಕ್ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಇನ್ ದ ಬಾಡಿ. ಅಂದರೆ ಇವಾಗ ಹೇಳಬೇಕು ಅಂದರೆ ಇವಾಗ ನಾವು ಯಾವುದಕ್ಕೂ ತಾರತಮ್ಯ ಮಾಡಬಾರ್ದು. ಎಲ್ಲ ಆರ್ಗನು ಇಂಪಾರ್ಟೆಂಟ್. ಈಗ ಒಂದು ನೇಲು ಇಂಪಾರ್ಟೆಂಟ್ ಇಫ್ ಯು ಆಸ್ಕ್ ಮೀ. ಅದು ಕಳ್ಕೊಂಡ್ರು, ಅದು ಹಾಳು ಮಾಡ್ಕೊಂಡ್ರು, ಅದು ಅದ್ರದ್ದು ಡ್ಯಾಮೇಜ್ ಟೈಮಿಗೆ ಅದು ಬಂದಾಗಲೇ ಅದೇ ಹೌದು. ಸೊ ಕಿಡ್ನಿ ಇಸ್ ಆಲ್ಸೋ ಒನ್ ಆಫ್ ದ ಥಿಂಗ್. ಏನಂದ್ರೆ ಕಿಡ್ನಿ ಸೈಲೆಂಟ್ ಪಾಪ ಹಿಂದೆ ಇದ್ಬಿಟ್ಟು ಬೆನ್ನಲ್ಲಿ ಹಿಂದೆ ಕುತ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇರುತ್ತೆ. ಕಿಡ್ನಿ ಎಲ್ಲಿದೆ ಅದನ್ನ ಹೇಳಿ ಡಾಕ್ಟ್ರೆ. ಎಷ್ಟೊಂದು ಜನಕ್ಕೆ ಇಲ್ಲಿ ಬೆನ್ನಲ್ಲಿ ಇರುತ್ತೆ. ಅದು ಆಯ್ತು, ರೆಟ್ರೋಪೆರಿಟೋನಿಯಮ್ ಅಂತ ಹೇಳ್ತೀವಿ. ಸೊ ಡಯಾಫ್ರಮ್ ಕೆಳಗೆ, ಸೊ ಬೆನ್ನದು ಸೈಡಲ್ಲಿ, ಹಿಂದೆ ಬೆನ್ನಲ್ಲಿ ಇರುತ್ತೆ, ಎರಡು ಬೀನ್ ಶೇಪಲ್ಲಿ ಇರುತ್ತೆ ಅದು. ಸೊ ಅದ್ರ ಮೇನ್ ಫಂಕ್ಷನ್ ಅದು ಹೌದು. ಸೊ ಅದ್ರ ಎಷ್ಟು ಫಂಕ್ಷನ್ ಮಾಡುತ್ತೆ ಅಂದರೆ ಅದು ಮ್ಯಾಕ್ಸಿಮಮ್ ಅಂದರೆ ಫಾರ್ ಎಕ್ಸಾಂಪಲ್ ಒನ್ ಆಫ್ ದ ಥಿಂಗ್ ಇಸ್ ದಟ್ ಒಂಥರ ಶೌಚಾಲಯ ಥರ ಅದು ಬಾಡಿಗೆ, ಎಲ್ಲ ನಿರ್ಮಲ ಶೌಚಾಲಯ. ಸೊ ಏನೇನು ಗಲೀಜು ಇರುತ್ತೆ ಬಾಡಿ, ಅದು ನೈಟ್ರೋಜಿನಸ್ ವೇಸ್ಟ್ ಅಂತೀವಲ್ಲ, ಅದೆಲ್ಲ ತೆಗೆದುಹಾಕೋದೇ ಕಿಡ್ನಿ. ಅದು ಒಂದೇ ಅಲ್ಲ, ಅದರಿಂದ ಅದು ಎರಿಥ್ರೋಪಾಯ್ಟಿನ್ ಅಂತ ಇರುತ್ತೆ. ಎರಿಥ್ರೋಪಾಯ್ಟಿನ್ ಅಂದರೆ ಒಂದು ಸಬ್ಸ್ಟೆನ್ಸ್, ಅದು ಬಿಡುತ್ತೆ. ಅದು ಬಿಡೋದ್ರಿಂದ ನಿಮ್ದು ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಈಗ ಕ್ಯಾಲ್ಶಿಯಂ ಮೆಟಬಾಲಿಸಮ್ ಏರುಪೇರು ಆಗೋದು, ಅದನ್ನು ಹ್ಯಾಂಡಲ್ ಮಾಡುತ್ತೆ. ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಅಂತ, ನೀವು ಎಚ್ಚರ ತಪ್ಪಿದ್ರು ಅಂತಾರೆ ಎಷ್ಟೊಂದು ಸಲ. ಸೊ ಎಲೆಕ್ಟ್ರೋಲೈಟ್ ಅದಕ್ಕೆ ಏನಾಗುತ್ತೆ, ಅದು ಯಾವ ಕಾರಣ, ಅಗೇನ್ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್, ಸೋಡಿಯಂ, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್ ಎಲ್ಲ ಇರ್ತವೆ, ಕ್ಲೋರೈಡು, ಅದು ಇಂಬ್ಯಾಲೆನ್ಸ್ ಆದರೂ ತಲೆ ಎಚ್ಚರ ತಪ್ಪಿ ಬೀಳ್ತಾರೆ. ಸೊ ಪ್ರತಿಯೊಂದೂ ಕಿಡ್ನಿ ಫಂಕ್ಷನ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಅದು ಯಾವಾಗ ಕೈ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆವಾಗ ಜನ ಎಚ್ಚೆತ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಒಂದು ನಮ್ಮ ಜನರದ್ದು ಏನಂತೀರ ವ್ಯತ್ಯನ ಅಂತ ಹೇಳ್ಬೋದು. ಒಂಥರ ಅಲ್ಲಿ ತನಕ ಸುಮ್ಮನೆ ಇರ್ತಾರೆ, ಪರವಾಗಿಲ್ಲ, ಹೆಂಗೆ ಬೇಕು ಹಂಗೆ ಡಯಾಬಿಟಿಸ್ ಬಂದರೂ ಪರವಾಗಿಲ್ಲ. ಸೊ ಅಲ್ಟಿಮೇಟ್ಲಿ ಇದೇನೆಂದರೆ ಕಿಡ್ನಿ ಯಾವಾಗ ಡ್ಯಾಮೇಜ್ ಆಗುತ್ತೆ, ಸಿಂಪಲಾಗಿ ಹೇಳಬೇಕಂದ್ರೆ ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಒಬೇಸಿಟಿ ಹೀಗೆಲ್ಲ ಆದಾಗ ಕಿಡ್ನಿಗೆ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ.